ಗೃಹ ಸಚಿವರಿದ್ದಾರಲ್ಲ ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಬಹಳ ಬ್ಯುಸಿ ಇರ್ತಾರೆ. ಆದರೂ ಸೋಷಿಯಲ್ ಮೀಡಿಯಾ ಬಗ್ಗೆ ಅವ್ರಿಗೊಂಚೂರು ಗಮನ ಇದೆ. ಸರ್, ನೀವು ನೋಡಲೇಬೇಕಾದಂಥ ಸ್ಟೋರಿ ಇದು. ರೆಡ್ ಲೈಟ್ ಏರಿಯಾಗಳಾಗ್ತಾ ಇದ್ವಾ ರಾಜ್ಯದ ಬಂಧಿಖಾನೆಗಳು. ನೀವು ನೋಡಲೇಬೇಕು. ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ನ್ಯೂಸ್ ಬರುತ್ತೆ, ಕುತ್ಕೊಂಡು ನೋಡಿ. ಜೈಲಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾರಂತೆ ಅಧಿಕಾರಿಗಳು. ಓ ಮೈ ಗಾಡ್, ಏನ್ರಿ ಇದು? ಹಿಂಡಲ್ಗಾ ಜೈಲಿನಲ್ಲಿದ್ದ ಖೈದಿಯಿಂದ ಇಂಥ ಒಂದು ದೊಡ್ಡ ಆರೋಪದ ದೂರು ಬಂದಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರು ನೀಡಿದಾನೆ ಜೈಲಿನ ಖೈದಿ, ಜೈಲೊಳಗಿರೋ ಖೈದಿ. ತುಮಕೂರು ಮೂಲದ ಸಾಯಿ ಕುಮಾರ್ ಎಂಬಾತ ಗಂಭೀರ ಆರೋಪ ಮಾಡಿರೋದು. ಜೈಲಲ್ಲಿ ಮೊಬೈಲು, ಎಣ್ಣೆ ಎಲ್ಲವೂ ಸಪ್ಲೈ ಮಾಡ್ತಾರೆ ಆಫೀಸರ್ಸ್ಗಳು. ವಿಡಿಯೋ ತಮ್ಮ ಬಳಿ ಇದೆ ಅಂತ ಹೇಳಿ ಸಾಯಿ ಕುಮಾರ್ ಆರೋಪ ಮಾಡಿದ್ದಾನೆ. ಬೆಳಗಾವಿ ಸೇರಿ ಆತ ಇದ್ದ ಜೈಲು ವ್ಯವಸ್ಥೆ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಆತ ಬಿಚ್ಚಿಟ್ಟಿದ್ದಾನೆ. 2024ರಲ್ಲಿ ಪ್ರಕರಣವೊಂದರಲ್ಲಿ ಹಿಂಡಲ್ಗಾ ಜೈಲು ಸೇರಿರ್ತಾನೆ ಈ ಖೈದಿ. ವೇಶ್ಯಾವಾಟಿಕೆಯಂಥ ಗಂಭೀರ ಆರೋಪದ ವಿಡಿಯೋ ಇದೆ ಅಂತ ಹೇಳ್ತಾ ಇದ್ದಾನೆ ಜೈಲು ಒಳಗಡೆ. ಜೈಲು ಅಧಿಕಾರಿಗಳ ಮೇಲೆ ಸಾಯಿ ಕುಮಾರ್ ಗುರುತರ ಆರೋಪ ಮಾಡಿದ್ದಾರೆ. ಇದು ಹುಡುಗಾಟದ ವಿಚಾರ ಅಲ್ಲವೇ ಅಲ್ಲ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, RSS ವಿಚಾರವನ್ನ ಸ್ವಲ್ಪ ಸಮಯ ಬದಿಗಿಡಿ. ರಾಜ್ಯದ ಬಂಧಿಖಾನೆಗಳಲ್ಲಿ ಏನ್ ನಡೀತಾ ಇದೆ ಸ್ವಲ್ಪ ಹೇಳಿ ಸರ್. ರೆಡ್ ಲೈಟ್ ಏರಿಯಾಗಳಾಗ್ಬಿಟ್ವಾ ರಾಜ್ಯದ ಜೈಲುಗಳು. ಮೊಬೈಲು, ಎಣ್ಣೆ ಎಲ್ಲ ಸಪ್ಲೈ ಮಾಡ್ತಾ ಇದ್ದೀರಾ, ಅದನ್ನ ನಾವು ನೋಡ್ತಾ ಇದೀವಿ. ಅದನ್ನ ತಡೆಯಕ್ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ. ಆದ್ರೆ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾರೆ ಅಧಿಕಾರಿಗಳು ಅಂದ್ರೆ ಏನರ್ಥ ಇದು? ಜೈಲಲ್ಲಿ ನಡೀತಾ ಇರೋಂತಹ ಅಕ್ರಮಗಳು, ನಾವು ಕಾರಾಗೃಹದಲ್ಲಿ ಬಂದಿಯಾಗಿರುವಂತಹ ಸಂದರ್ಭದಲ್ಲಿ ನಡೀತಾ ಇರೋಂತಹ ಅಕ್ರಮ ಚಟುವಟಿಕೆಗಳು, ಹಲವು ವಿಡಿಯೋಗಳು ನಮ್ಮ ಹತ್ರ ಇರುತ್ತೆ. ಯಾವುದೇ ರೀತಿ ಕಂಪ್ಲೇಂಟ್ ಕೊಟ್ರೆ ಅಧಿಕಾರಿಗಳು ಮುಚ್ಚಾಕ್ತಾರೆ. ಒಳಗಡೆ ಮೊಬೈಲ್ ತಂದು ಕೊಡ್ತಾರೆ, ಗಾಂಜಾ ತಂದು ಕೊಡ್ತಾರೆ, ಸಿಮ್ ತಂದು ಕೊಡ್ತಾರೆ, ವೇಶ್ಯಾವಾಟಿಕೆ ಮಾಡ್ತಾರೆ. ದುಡ್ಡು ಕೊಟ್ರಿ ಏನ್ ಬೇಕಾದ್ರೂ ಐಷಾರಾಮಿಯಾಗಿರೋ ಬಿಡ್ತಾರೆ. ನಾನು ಆಲೇ ಇವನ್ನ ಸುಮಾರು 2-3 ಸಾರಿ ಮಾಧ್ಯಮದಲ್ಲಿ ವೈರಲ್ ಮಾಡಿಸಿರ್ತೀನಿ ಅಕ್ರಮ ಚಟುವಟಿಕೆಗಳ ಬಗ್ಗೆ, ಬೆಳಗಾಂ ಜೈಲಲ್ಲಿ ನಡೀತಾ ಇರೋಂಥ ಅಕ್ರಮ ಚಟುವಟಿಕೆ ಬಗ್ಗೆ. ನಾವು ವೈರಲ್ ಮಾಡಿಸಿದ್ರೆ ನಮ್ಮ ಮೇಲೆ FIR ಮಾಡಿ ಕಂಪ್ಲೇಂಟ್ ಮಾಡ್ತಾರೆ. ನಮಗೆ ಫೋನ್ ಬರೋದಾದ್ರೂ ಹೇಗೆ? ನಾವು ಒಳಗಡೆ ಮಂಜುನಾಥ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಬಹಳ ದೊಡ್ಡ ಆರೋಪ ಇದು. ಮಂಜುನಾಥ್, ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ವೇಶ್ಯಾವಾಟಿಕೆ ದಂಧೆ ನಡೆಯುತ್ತೆ, ಅಧಿಕಾರಿಗಳೇ ದಂಧೆ ನಡೆಸ್ತಾರೆ, ಬೇರೆ ಎಲ್ಲವೂ ಸಿಗುತ್ತೆ ಅಂತ ಒಬ್ಬ ಒಳಗಡೆ ಇದ್ದಂತ ಖೈದಿ ಆರೋಪ ಮಾಡ್ತಾ ಇದ್ದಾನೆ ಅಂತಂದಾಗ ಇದು ಬಹಳ ದೊಡ್ಡ ವಿಚಾರ ಆಗುತ್ತೆ. ಏನ್ ನಡೀತಾ ಇದೆ ಮಂಜುನಾಥ್? ಸಿಂಧೂರ, ಏನು ಬೆಳಗಾವಿ ಮತ್ತು ಬೆಳಗಾವಿ ಹಿಂಡಲ್ಗಾ ಜೈಲು ರಾಜ್ಯದ 2ನೇ ದೊಡ್ಡ ಜೈಲಾಗಿದೆ. ಈ ಹಿಂಡಲ್ಗಾ ಜೈಲಲ್ಲಿ ಇವತ್ತು ವೇಶ್ಯಾವಾಟಿಕೆ ನಡೀತಾ ಇದೆ ಅಂತ ಹೇಳಿ ತುಮಕೂರು ಮೂಲದ ಸಾಯಿ ಕುಮಾರ್ ಎಂಬ ಯುವಕ ಒಂದು ಗಂಭೀರ ಆರೋಪ ಮಾಡಿದ್ದಾನೆ. ಅನೇಕ ದಿನಗಳಿಂದ ಈ ಬೆಳಗಾವಿ ಹಿಂಡಲ್ಗಾ ಜೈಲು ಒಂದು ಬೇರೆ ಬೇರೆ ಕಾರಣಗಳಿಂದ ಒಂದು ವಿವಾದಕ್ಕೆ ಕಾರಣ ಆಗಿತ್ತು. ಅಲ್ಲಿ ಗಾಂಜಾ ಸಪ್ಲೈ ಆಗತ್ತೆ ಮತ್ತು ಬೇರೆ ಬೇರೆ ಒಂದು ಮಾದಕ ವಸ್ತುಗಳು ಒಂದು ಅಲ್ಲಿ ಸಪ್ಲೈ ಆಗತ್ತೆ ಅಂತ ಹೇಳಿ ಆರೋಪ ಮಾಡ್ತಾ ಇತ್ತು. ಆದ್ರೆ ಈಗ ಯುವಕ ಮಾತ್ರ ಬೆಳಗಾವಿ ಹಿಂಡಲ್ಗಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆ. ಅಷ್ಟೇ ಅಲ್ಲದೆ 2024ರಿಂದ ನಾನು ಇಲ್ಲಿವರೆಗೂ ಬೆಳಗಾವಿ ಹಿಂಡಲ್ಗಾ ಜೈಲಲ್ಲಿ ಇದ್ದೀನಿ. ಅನೇಕ ಅವ್ಯವಹಾರಗಳು ನಡೀತಾ ಇದ್ದೇವೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಗಾಂಜಾ ಸಪ್ಲೈ ಆಗಿರಬಹುದು, ಯುವತಿಯರನ್ನ ಸಪ್ಲೈಯನ್ನು ಸಹ ಬೆಳಗಾವಿ ಹಿಂಡಲ್ಗಾ ಜೈಲಿನ ಅಧಿಕಾರಿಗಳು ಮಾಡ್ತಾರೆ. ಅಧಿಕಾರಿಗಳು ಏನು ಇವಂತೂ ವೇಶ್ಯಾವಾಟಿಕೆ ಪ್ರಮುಖ ಕಿಂಗ್ಪಿನ್ ಇದ್ದಾರೆ. ಆ ಒಂದು ಹಿನ್ನೆಲೆಯ ಎಲ್ಲಾ ವಿಡಿಯೋಗಳು ಸಹ ನನ್ನ ಜೊತೆ ನನ್ನ ಹತ್ರ ಇದ್ದಾವೆ. ಗೃಹ ಮಂತ್ರಿಗಳನ್ನು ಈ ಕಡೆಗೆ ಒಂದು ಗಮನ ಕೊಟ್ಟು ವೇಶ್ಯಾವಾಟಿಕೆ ಮತ್ತು ಅನೈತಿಕ ಒಂದು ಚಟುವಟಿಕೆಗಳ ತಾಣ ಆದಂತಹ ಏನು ಹಿಂಡಲ್ಗಾ ಜೈಲ್ ಇದೆ, ಹಿಂಡಲ್ಗಾ ಜೈಲಿಗೆ ಒಂದು ಭೇಟಿ ನೀಡಿ ಇಲ್ಲಿ ನಡೆಯುವಂತಹ ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸಿ ಅಂತ ಹೇಳಿ ಆ ಯುವಕ ಒಂದು ಆಗ್ರಹ ಮಾಡ್ತಾ ಇದ್ದಾನೆ. ಸಿಂಧೂರ. ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.